ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋನ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ನಾನು ನೋಡ್ತಾ ಇದ್ದೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದಾರೆ. ದಯವಿಟ್ಟು ಹಂಗೆ ಮಾಡೋಕ್ಕೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ನಿನ್ನೆ ಎಪಿಸೋಡು ನಿಮ್ಗೆ ಗೊತ್ತಿರೋ ಹಾಗೆ ಚೈತ್ರಾ ಕುಂದಾಪುರ ಅವರು ಬಂದು ನಿಧಾನಕ್ಕೆ ಐಶ್ವರ್ಯ ಅವರ ಪಾಕೆಟ್ ಒಳಗಡೆ ಏನು ಅಮೌಂಟ್ ಇರುತ್ತೆ ಅದು ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ವಾಶ್ರೂಮ್ ಒಳಗಡೆ. ಆ್ಯಂಡ್ ಇವತ್ತಿನ ಈ ಪ್ರೋಮೋದಲ್ಲಿ ಅದು ಕಾಣಿಸ್ತಾ ಇದೆ. ಏನಂತಂದ್ರೆ ಅವ್ರಿಗೆ ಮತ್ತೆ ರಿಟರ್ನ್ ಕರ್ಮ ಹೊಡೆಯುತ್ತೆ ಅನ್ನೋ ಥರನೇ ಕಾಣಿಸ್ತಾ ಇದೆ. ಸೊ ಇವಾಗ ಏನೋ ಪ್ಲಾನ್ ಮಾಡ್ಕೊಂಡು ಚೈತ್ರಾ ಕುಂದಾಪುರ ಅವ್ರ ಹತ್ರ ಅಮೌಂಟ್ ಎತ್ಕೊಂತಾರೆ. ಬಟ್ ಇಲ್ಲಿ ನನಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇರೋದು, ಗೌತಮಿ ಅವರು ಕೂಡ ಒಳಗಡೆ ಹೋಗ್ತಾರೆ. ಗೌತಮಿ ಅವ್ರು ಯಾಕೆ ಕಿತ್ಕೊಳ್ಬೇಕು? ಯಾಕಂದ್ರೆ ಗೌತಮಿ ಅವ್ರು ಬಂದ್ಬಿಟ್ಟು ಒಂದೇ ತಂಡದಲ್ಲಿ ಇರ್ತಾರೆ, ಚೈತ್ರಾ ಕುಂದಾಪುರ ಅವ್ರ ತಂಡದಲ್ಲೇ ಇರ್ತಾರೆ. ಇಲ್ಲೆಲ್ಲ ತುಂಬಾ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಪ್ರೋಮೋದಲ್ಲಿ ಅಂತಾನೆ. ಆಕ್ಚುಲಿ ಏನು ಗೊತ್ತಾ ಗೈಸ್, ನಮಗೆ ಈ ಪ್ರೋಮೋ ನೋಡ್ಬಿಟ್ಟು ಏನು ಅನಿಸ್ತಾ ಇದೆ ಅಂತಂದ್ರೆ, ಲೈಕ್ ಗೌತಮಿ ಅವರು, ಉಗ್ರಂ ಮಂಜು ಅವರು ಸೇರ್ಕೊಂಡು ಪ್ಲಾನ್ ಮಾಡಿದ್ರೆ, ಅಂದ್ರೆ ಐಶ್ವರ್ಯ ಟೀಮ್ ಅವ್ರ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿದ್ರೆ ಅನ್ಸುತ್ತೆ. ಚೈತ್ರಾ ಕುಂದಾಪುರ ಅವ್ರ ಹತ್ರ ಹೋಗಿ ನೀವು ದುಡ್ಡು ಕಿತ್ಕೊಳ್ಳಿ, ಆ ದುಡ್ಡು ಕಿತ್ಕೊಂಡಿದ್ದು ಕಳ್ತನ ಮಾಡಿದ ದುಡ್ಡಲ್ಲಿ ನಮಗೂ ಪಾಲ್ ಕೊಡಿ, ಸೊ ಇವ್ರಿಗೊಂದು 500 ಕೊಡಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇದರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಈಗ ಚೈತ್ರಾ ಕುಂದಾಪುರ ನೆನ್ನೆ ಮಾಡಿದ್ದು ಆಕ್ಚುಲಿ ತಪ್ಪು. ಯಾಕಂತಂದ್ರೆ ಲೈಕ್ ಏನೋ ಒಂದು ಮಾತಾಡ್ತಾ ಇದ್ದಾರೆ, ಏನೋ ಒಂದು ಪರ್ಸನಲ್ ಥಿಂಗ್ಸ್ ಏನೋ ಒಂದು ಶೇರ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಲೈಕ್ ಅದರಲ್ಲಿ ಲೈಕ್ ಮೈಂಡ್ ಅದರಲ್ಲೇ ಇರುತ್ತೆ. ಸೊ ಇವರು ಅದು ಗೊತ್ತಾಗ್ದಂಗೆ ಕಳ್ತನ ಮಾಡೋದು ತಪ್ಪು ಅಂತ ನಮ್ಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚೈತ್ರಾ ಕುಂದಾಪುರ ಅವರು ಮಾಡಿದ ತಪ್ಪಾ ಸರಿನಾ ಅಂತ. ಅಂಡ್ ಆಕ್ಚುಲಿ ಅದು ಟಾಸ್ಕ್ ಇದ್ದಿದ್ದೆ ಅದೇ ರೀತಿ ಇತ್ತು. ನೀವು ಬೇಕಾದ್ರೆ ಟಾಸ್ಕ್ ಗೆದ್ದು ಆ ಪಾಯಿಂಟ್ಸ್ ನ ನಿಮ್ಮ ಹತ್ರ ಹಿಡ್ಕೊಬಹುದು. ಇಲ್ಲ ಅಂತಂದ್ರೆ ನೀವು ಮೋಸ ಮಾಡಿ ಇಲ್ಲ ಕದ್ದು ಅವರು ಅಂದ್ರೆ ಕಿತ್ಕೊಳ್ಳೋ ಹಾಗಿಲ್ಲ, ಮೋಸ ಮಾಡಿ ಇಲ್ಲ ಏನೋ ಒಂದು ಯಾಮಾರಿಸಿ ಕಿತ್ಕೊಳ್ಳೋ ತರನೇ ಅದು ರೂಲ್ಸ್ ಇತ್ತು. ಬಟ್ ಹೆಂಗೆ ಅಂತಂದ್ರೆ ಇವ್ರು ಮಾತಾಡ್ತಾ ಇದಾರೆ, ಲೈಕ್ ಬೇರೆ ಏನೋ ಎಲ್ಲೋ ಇಟ್ಬಿಟ್ಟು ಎತ್ಕೊಳ್ಳೋದು ಅದೊಂಥರ ಕಳ್ತನ ಅಂತಂದ್ರೆ ಎಲ್ಲರೂ ಇಟ್ಬಿಟ್ಟು ಎತ್ಕೊಳ್ಳೋದು, ಅವ್ರು ಗೊತ್ತಿದ್ದ ಪಕ್ಕದಲ್ಲೇ ಕೂತ್ಕೊಂಡು ಎತ್ಕೊಳ್ಳೋದು ಅದು ಸರಿ ಕಾಣಲ್ಲ ನಮ್ಮ ಪ್ರಕಾರ. ಸೊ ಅದೇ ಮೇ ಬಿ ಇದು ಏನಾಗಿದೆ, ಟೀಮ್ ಗುಂಪು ಕಟ್ಕೊಂಡು ಇವರು ಚೈತ್ರಾ ಕುಂದಾಪುರ ಅವರು ಅದನ್ನೇ ಹೇಳ್ತಾರೆ ಪ್ರೋಮೋದಲ್ಲಿ, ನಾನು ಗುಂಪು ಕಟ್ಕೊಂಡು ಆಡಲ್ಲ, ಸಿಂಗಲ್ ಸಿಂಹ ನಾನು ಅಂತೆಲ್ಲ ಹೇಳ್ತಾರೆ. ಡೌರಾಣಿ ಅಂತ ಹೇಳ್ತಾರೆ. ನೀವು ಐಶ್ವರ್ಯ ಅವ್ರಿಗೆ ಆಕ್ಚುಲಿ ಐಶ್ವರ್ಯ ಅವರು ನೀವು ಡೌ ಮಾಡ್ತೀರಿ ಡೌರಾಣಿ ಅಂತ ಹೇಳ್ತಾರೆ. ಹೌದು ನಾನು ಡೌರಾಣಿ, ಏನು ಇವಾಗ ಹಾಗೆ ಅಂತ ತುಂಬಾ ಕೋಪ ಮಾಡ್ಕೊಂತಾರೆ. ಆಕ್ಚುಲಿ ನಾನು ಐಶ್ವರ್ಯ ಅವ್ರಿಗೆ ಅದು ಮೋಸ ಆಯ್ತು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಏನೋ ಮಾತಾಡ್ತಾ ಇರ್ತಾರೆ ಪರ್ಸ್ನಲ್ ಅಂತಂದ್ರೆ, ಏನೋ ಸಮಾಧಾನ ಮಾಡಕ್ ಹೋಗಿರ್ತಾರೆ. ಆ ಟೈಮಲ್ಲಿ ಬಂದು ಇವ್ರು ನಿಧಾನಕ್ಕೆ ಆ ಥರ ಮಾಡಿದ್ದು ಸರಿ ಇಲ್ಲ ಅಂತ ಅನ್ಸುತ್ತೆ. ಚೈತ್ರಾ ಕುಂದಾಪುರ ಅವ್ರು ಮಾಡಿದ್ದು ತಪ್ಪಿತ್ತ ಸರಿ ಇತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಲಾಸ್ಟ್ ವೀಕಲ್ಲಿ ಈಗ ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಬೈದಾದ್ಮೇಲೆ ಫುಲ್ಲು ಏನೋ ಸಪ್ಪಕ್ಕಿದ್ರು. ಆ್ಯಂಡ್ ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತಲ್ಲ, ಸೊ ನಾರ್ಮಲ್ ಆಗಿದ್ರು. ಸೊ ಏನೋ ಮೇ ಬಿ ಯಾಕೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅಂದ್ಕೊಂಡ್ರೆ ಇವರು ಮತ್ತೆ ಇವರು ಹಳೆ ಬುದ್ಧಿನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಶಿಶಿರ್ ಅವ್ರಿಗೆ ಲೈಕ್ ಡಬಲ್ ಗೇಮ್ ಮಾಡಿ, ಸೊ ಇದೆಲ್ಲ ನಾಮಿನೇಷನ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ವಾರ ಏನಾದ್ರು ಒಂದು ತೆಗಿಬೇಕಲ್ಲ, ಹಂಗಾಗಿ ಫಸ್ಟೇ ಇವರೇ ಆ ಕಡೆ ಕೇಳಿಬಿಟ್ಟಿದ್ದಾರೆ, ಕಳ್ತನ ಮಾಡ್ಕೊಂಡೇ ಇದು ಮಾಡಬೇಕು ಅಂತ ಹೊರಟಿದ್ದಾರೆ ಈ ವಾರದಲ್ಲಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಗೊತ್ತಾಗ್ತಲ್ಲ, ಎರಡು ಟೀಮ್ ಏನಿದೆ, ಬ್ಲೂ ತಂಡ ಆಗಿರ್ಬೋದು ಇಲ್ಲ ರೆಡ್ ತಂಡ ಆಗಿರ್ಬೋದು, ಯಾವುದೇ ತಂಡದವರು ಕೂಡ ಬೇರೆಯವ್ರ ತಂಡನ ಅಪ್ರೋಚ್ ಮಾಡಿ ನಾವು ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂತ ಆಮಿಷ ಒಡ್ಡಿ ಅವ್ರನ್ನ ಎಳ್ಕೊಬೋದು ಬೇಕಾದ್ರೆ. ಯಾಕಂದ್ರೆ ಈಗ ಎಂಡ್ ಆಫ್ ದಿ ಡೇ ಅವ್ರಿಗೆ ಏನು ಬೇಕು ಅಂತಂದ್ರೆ ದುಡ್ಡು ಬೇಕು. ಆ ಪಾಯಿಂಟ್ಸ್ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10,000 ಇರುತ್ತೆ, ಇವನ ಹತ್ರ ಬರೀ 2,000 ಇರುತ್ತೆ. ಸೊ 10,000ನೇ ದೊಡ್ಡದಲ್ವಾ. 10,000 ಇದ್ದಾಗ ನಾನು ಏನಾಗುತ್ತೆ, ನಾನು ಕ್ಯಾಪ್ಟನ್ಸಿ ಓಟಕ್ಕೆ ನಾನೇ ಫಸ್ಟ್ ಎಲಿಜಿಬಲ್ ಆಗಿಬಿಡ್ತೀನಿ. ಸೊ ಟಾಪ್ 4 ಇರೋರ್ನ ಮಾತ್ರ ಕ್ಯಾಪ್ಟನ್ಸಿ ಓಟಕ್ಕೆ ಇಟ್ಕೊಂತಾರೆ ಅಂತ ಅನ್ಕೊಂತೀನಿ. ಸೊ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್, ಮೇ ಬಿ ಅದು ಈ ಸತಿ ನಾನು ಟಾಸ್ಕ್ ಹೇಳ್ತಾ ಇಲ್ವ, ಈ ಸತಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನನಗೆ ಅನ್ಸಿರೋ ಪ್ರಕಾರ 4 ಜನ ಘಟಾನುಘಟಿಗಳೇ ಬರ್ತಾರೆ. ಸೊ ಅದು ಯಾರು ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಟಾಪ್ 4 ಕ್ಯಾಪ್ಟನ್ಸಿ ಓಟಕ್ಕೆ ಯಾರು ಇರ್ಬೋದು ಅಂತ ಅನ್ಸುತ್ತೆ ಅಂತಂದ್ರೆ, ಒಂದು ಬಂದ್ಬಿಟ್ಟು ತ್ರಿವಿಕ್ರಮ್ ಅವ್ರು ಇರ್ತಾರೆ. ಆಲ್ರೆಡಿ ತ್ರಿವಿಕ್ರಮ್ ಅವರು ಒಂದ್ಸತಿ ಕ್ಯಾಪ್ಟನ್ ಆಗಿದ್ದಾರೆ, 2ನೇ ಸತಿನೂ ಕ್ಯಾಪ್ಟನ್ ಆಗೋ ಇದಿತ್ತು. ಬಟ್ ಭವ್ಯಗೌಡ ಅವ್ರು ಬಿಟ್ಕೊಟ್ಟಿದ್ದಾರೆ, ಎಲ್ಲ ಎಲಿಜಿಬಿಲಿಟಿ ಇದೆ. 2ನೇದು ಬಂದ್ಬಿಟ್ಟು ನನಗನ್ಸಿರೋ ಪ್ರಕಾರ ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋರು ಯಾರಪ್ಪ ಅಂತಂದ್ರೆ, ಒಂದು ಶೋಭಾ ಶೆಟ್ಟಿ ಅವರು. ಸೊ ಶೋಭಾ ಶೆಟ್ಟಿ ಅವರು ಒಂದು ಟಾಸ್ಕ್ ಕೊಟ್ಟರು ಕೂಡ ಒಂದು ಪರ್ಫಾರ್ಮೆನ್ಸ್ ಏನು ಲೆವೆಲ್ ಇದೆ ಗೊತ್ತಾ. ಅವರು ನೋಡಿ ಅಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ರು ಫಸ್ಟ್ನೇ ಟಾಸ್ಕ್, ಅಷ್ಟು ಗೆದ್ನಲ್ಲ, ಅಷ್ಟು ಪ್ರತಿಫಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಿಸ್ ಆಯ್ತು ಅವ್ರಿಗೂ ಗೇಮಲ್ಲಿ. ಅಂಡ್ 3ನೇದು ನನಗೆ ಅನ್ನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಈ 2 ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ಕ್ಯಾಪ್ಟನ್ಸಿ ಓಟಿಗೆ ನಿಂತ್ಕೊಂಡಿದ್ದಾರೆ. ರಜತ್ ಅವರು ಕೂಡ ಆಕ್ಚುಲಿ ನಿನ್ನೆ ಅದ್ರ ಬಗ್ಗೆ ಮಾತಾಡೋಣ, ಏನು ಗೋಲ್ಡ್ ಸುರೇಶ್ ಅವ್ರಿಗೆ ಪದ ಬಳಕೆ ಯೂಸ್ ಮಾಡಿದ್ರು, ಅವರ ಮುಂದಿನ ಭವಿಷ್ಯ ನಮ್ಮ ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ. ಕಿಚ್ಚ ಸುದೀಪ್ ಸರ್ ಪಚಕ್ ಅಂತ ಅನ್ನಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಯಾರೇ ವ್ಯಕ್ತಿ ಆಗಿರ್ಬೋದು, ಇನ್ನೊಬ್ಬ ಆಪೋಸಿಟ್ ವ್ಯಕ್ತಿಗೆ ಒಂದು ಮರ್ಯಾದೆ ಅನ್ನೋದನ್ನು ಕೊಟ್ಟು ಮಾತಾಡಬೇಕಾಗುತ್ತೆ. ಓಕೆ, ಈಸ್ ಸ್ಟ್ರಾಂಗ್, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಒಳ್ಳೆ ಕಂಟೆಂಟರ್ ಬಿಗ್ ಬಾಸ್ ಮನೆಗೆ, ಬಟ್ ಮರ್ಯಾದೆ ಅನ್ನೋದು ಕೂಡ ಕೊಡಬೇಕಾಗುತ್ತಲ್ವಾ. ಲಾಯರ್ ಜಗದೀಶ್ ಅವರು ಇದೇ ಮಾತಿಗೆ ಆಚೆ ಹೋಗಿದ್ದು, ರೂಲ್ಸ್ ಬ್ರೇಕಿಂಗ್, ಮರ್ಯಾದೆ ಮಾಡಿದಂತ ಮಾತು ಬಗ್ಗೆ ಮಾತಾಡಿದ್ದಾರೆ, ಮಗನೇ ಅಂತ ಮಾತಾಡಿದ್ದಾರೆ, ಆಮೇಲೆ ಶೆಡೆ ಅಂತ ಮಾತಾಡಿದ್ದಾರೆ, ಆಮೇಲೆ ಏನೋ ಕೆಲವೊಂದು ಗುಗ್ಗು ಅಂತ ಪದ ಯೂಸ್ ಮಾಡಿ, ಪಾಂಡು ಅಂತಾನು ಏನೋ ಯೂಸ್ ಮಾಡಿದ್ದಾರೆ, ಆಮೇಲೆ ಮಾಡಿದ್ದಾರೆ. ಬೇರೆ ಏನೋ ಬಂದಿದೆ, ಲೈಕ್ ಅದೇ ಅಮ್ಮ ಅಕ್ಕ ಅಂತೆಲ್ಲ ಮಾತುಗಳು ಬಂದಿದೆ ಅನ್ಸುತ್ತೆ. ಇಲ್ಲ ಅದ್ ಪಾಂಡು ಅಂತಾನೆ ಬಂದಿರ್ಬೋದು, ಹೇಳಕ್ಕಾಗಲ್ಲ. ಸೊ ಅದು ಬೀಪ್ ಹಾಕಿದ್ದಾರೆ. ನೆನ್ನೆ ನಾನು ಲಿಪ್ಸಿಂಗ್ ಮಾಡಿ ನೋಡಿದಾಗ ಪಾಂಡು ಅಂತ ಬಂತು. ಸೊ ಅದನ್ನ ನಿಮ್ಗೆ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ.
ಆ ಮೂರು ಮತ್ತೆ ಅಷ್ಟು ವರ್ಡಿಂಗ್ಸ್ ಏನು ಯೂಸ್ ಮಾಡಿದ್ರು ಅದು ತಪ್ಪಿತ್ತು. ಓಕೆ ನೀನು ನೀನು ಗೇಮ್ ಮಾಡಲ್ಲ ಕಣಯ್ಯ, ಹೋಗಯ್ಯ ಬರಯ್ಯ ಅನ್ನೋದು ಓಕೆ, ವಾಟ್ ಎವರ್ ಇಟ್ ಈಸ್, ನನಗದು ಏಜ್ ಡಿಫ್ರೆನ್ಸ್ ನನಗೆ ಗೊತ್ತಿಲ್ಲ. ಬಟ್ ಆ ವರ್ಡಿಂಗ್ಸ್ ಏನು ಯೂಸ್ ಮಾಡಿದ್ರು ಗೊತ್ತಾ, ಶೆಡೆಗಳ ಥರ ನಾನು ಆಟ ಆಡಲ್ಲ. ಇಲ್ಲಿ ತ್ರಿವಿಕ್ರಮ್ ಅವರು ಶಿಶಿರವ್ರು ಬಂದು ಹೇಳ್ತಾ ಇದ್ದಾರೆ ಈ ತರ ಪದಗಳನ್ನ ಯೂಸ್ ಮಾಡಂಗಿಲ್ಲ, ರೂಲ್ಸ್ ಬುಕ್ ಅಲ್ಲಿ ಇದೆ ಅಂತ ಹೇಳಿ. ನಾನು ಇರೋದೇ ಹಿಂಗೆ, ನಾನು ಹೊರಗಡೆ ಹಿಂಗೆ ಮಾತಾಡ್ತೀನಿ, ಹೊರಗಡೆ ಮಾತಾಡಿದ್ರೆ ಹೊರಗಡೆ ಇರಲಿ. ಸೊ ಇಲ್ಲಿ ಏನ್ ಮಾತಾಡ್ಬೇಕು ಅದು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ತುಂಬಾ ಕೋಟ್ಯಾಂತರ ಜನ ಆ ಶೋನ ನೋಡ್ತಾ ಇರ್ತಾರೆ. ಸೊ ಮಕ್ಕಳು ಕೂಡ ನೋಡ್ತಾ ಇರ್ತಾರೆ, ಅದು ತುಂಬಾ ಪರಿಣಾಮ ಬೀಳುತ್ತೆ. ಸೊ ಹಂಗಾಗಿ ಲೈಕ್ ಮಾತಿನ ಮೇಲೆ ನಿಗಾ ಇತ್ತು ಅಂತಂದ್ರೆ ಲೈಕ್ ಚೆನ್ನಾಗಿರುತ್ತೆ. ರಜತ್ ಅವರು ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಲೈಕ್ ಬಿಗ್ ಬಾಸ್ ಮನೇಲಿ ಅಂತ ಹೇಳಿ ನನಗೆ ಕಾಣಿಸ್ತಾ ಇತ್ತಲ್ಲ ಮುಂದಿನ ಭವಿಷ್ಯ. ಶನಿವಾರ ಕಾಣಿಸ್ತಾ ಇದೆ ನನಗೆ, ಪಕ್ಕಾ ಈ ವೀಕಲ್ಲಿ ಹೈಲೈಟೆಡ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಗೋಲ್ಡ್ ಸುರೇಶ್ ಅವರು ಆ ಥರ ಅವ್ರಿಗೆ ಯಾರೇ ಇದ್ರು ಆ ಜಾಗದಲ್ಲಿ ಆ ಸ್ಟ್ಯಾಂಡ್ ತೊಗೊಂಡಿರೋರು, ಅವರು ಚೆನ್ನಾಗಿ ಸ್ಟ್ಯಾಂಡ್ ತೊಗೊಂಡ್ರು ಅಂತ ಅನಿಸಿತ್ತು ನನಗೆ. ಯಾಕಂದರೆ ಓಕೆ ವಾಟ್ ಎವರ್ ಈಸ್ ಏನೇ ಯೋಚನೆ ಮಾಡ್ತಿದ್ರು ಕೂಡ ಒಬ್ಬ ಪರ್ಸ್ನಲ್ ಥಿಂಗ್ಸ್ಗೆ ಲೈಕ್ ಪರ್ಸ್ನಲ್ ಆಗಿ ಬೈಯೋದು ಅದು ಬಿಗ್ ಬಾಸ್ ಮನೆ ಒಳಗಡೆ ಅದು ಸೂಕ್ತ ಅಲ್ಲ. ಬೇರೆ ಥರ ನೀನು ಬೇಕಾದ್ರೆ ನೀನು ಗೇಮ್ ಚೆನ್ನಾಗಿ ಆಡಲ್ಲ ಕಣೆಯ, ನೀನು ವೀಕ್ ಇದೆಯಾ ಕಣೆಯ ಅಂತ ಬೇಕಾದ್ರೆ ಅದರಲ್ಲಿ ಕುಗ್ಗಿಸ್ಬೋದು. ಈಗ ಹೆಂಗೆ ಧನರಾಜ್ ಅವ್ರು ಕುಗ್ಗಿಸ್ತಾ ಇದ್ದಾರೆ ಗೊತ್ತಾ, ನೀನು ವೀಕು, ನೀನು ಮಾತಾಡಲ್ಲ ಅದು ಇದು ಅಂತ, ಆ ಥರ ಮಾತಾಡ್ಬೋದು. ಬಟ್ ಅದನ್ನು ಬಿಟ್ಬಿಟ್ಟು ಆ ವರ್ಡಿಂಗ್ಸ್ ಏನು ಯೂಸ್ ಮಾಡಿದ್ರು ಗೊತ್ತಾ, ಸೊ ಅದೆಲ್ಲ ಬೇಡವಾಗಿತ್ತು ಅಂತ ಅನ್ನಿಸ್ತು. ಇಟ್ಸ್ ಓಕೆ, ಆ ರಜತ್ ಅವ್ರಿಗೆ ಒಂದು ಚಾನ್ಸ್ ಅನ್ನೋದು ಸಿಗಬೇಕು, ಚಾನ್ಸ್ ಸಿಗುತ್ತೆ. ಬಟ್ ಈ ಶನಿವಾರ ಅದು ಕಿಚ್ಚ ಸುದೀಪ್ ಸರ್ ಹೇಳಬೇಕು. ಹೌದು, ಅದೊಂದು ಪಾಯಿಂಟ್ ರೈಸ್ ಮಾಡಬೇಕಾಗಿ ನಮ್ಮ ವಿನಂತಿ ಕಿಚ್ಚ ಸುದೀಪ್ ಸರ್ಗೆ. ಆ್ಯಂಡ್ ನಿಮಗೆ ಅನಿಸ್ತು ಈ ಪಾಯಿಂಟ್ನ ರೈಸ್ ಮಾಡಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈವನ್ ನೀವು ಅಬ್ಸರ್ವ್ ಮಾಡಿದ್ರೆ ನೆನ್ನೆ ಲೈಕ್ ಟಾಸ್ಕ್ ಎಲ್ಲ ಲೈಕ್ ಶೋಭಾ ಶೆಟ್ಟಿ ಅವರೆಲ್ಲ ಸೋತ್ ಮೇಲೆ ಅಳ್ತಾ ಕೂತಿರ್ತಾರೆ. ಸೊ ಇವರಿಬ್ರು ಹನುಮಂತು ಮತ್ತು ಧನರಾಜ್ ಅವ್ರನ್ನ ಕರೀತಾರೆ, ಶಿಷ್ಯಂದಿರ ಬರ್ರೋ ಇಲ್ಲಿ ಅಂತ ಅಂತಾರೆ. ಅಲ್ಲಿ ಶಿಷ್ಯರು ಯಾರು ಗುರು ಯಾರು ಎಲ್ಲರೂ ಈಕ್ವಲ್ ತಾನೆ. ಇವರು ರಜತ್ ಅವ್ರು ಶಿಷ್ಯಂದಿರ ಬನ್ನಿ ಇಲ್ಲಿ ಅಂತ ಅಂತಾರೆ. ಸೊ ಆ ಥರ ಮಾತುಗಳು ಬರಬಾರ್ದು ಅಲ್ಲಿ. ಬನ್ನಿ ಹೋಗಿ ಅಂತಂದ್ರೆ ಅದೊಂಥರ. ಸೊ ಶಿಷ್ಯ ಬಾ ಶಿಷ್ಯ ಹೋಗಿ ಶಿಷ್ಯ ಅದೊಂಥರ ಏನೋ. ಇವರು ಚಿಕ್ಕ ಹುಡುಗರು ಇನ್ನೂ ಒಂದು 10 ವರ್ಷ 12 ವರ್ಷ ಹುಡುಗರು ಥರ ಕರೀತಾ ಇದಾರೆ ಅವ್ರನ್ನ. ಐ ಮೀನ್ ಇವಾಗ ಕ್ಲೋಸ್ ಸರ್ಕಲಲ್ಲೇ ಅದೆಲ್ಲ ಕರೆಯೋದು ಕಾಮನ್, ಅದು ಒಪ್ಕೊಳ್ಳೋಣ. ಬಟ್ ಮನೆ ಒಳಗಡೆ ಬೇಡವಾಗಿತ್ತು. ಸೊ ರಜತ್ ಅವರೇ ನಾವು ಕೇಳ್ಕೊಳ್ಳೋದಿಷ್ಟೇ, ಸೊ ಇನ್ ಕೇಸ್ ನೀವೇನಾದರೂ ಮನೆ ಒಳಗಡೆ ಹೋಗ್ತಿದ್ದೀರಾ ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ರೆ ದಟ್ಸ್ ವೆಲ್ ಆ್ಯಂಡ್ ವೆರಿ ಗುಡ್ ಅದು. ಬಟ್ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಿದ್ದೀರಾ ಅಂತಂದಾಗ ಅವ್ರಿಗೆ ಆದಂಥ ಒಂದು ಫ್ಯಾನ್ ಬೇಸ್ಗಳಿರುತ್ತೆ. ಐ ಮೀನ್ ಅವ್ರಿಗೆ ಈಗ ಗೋಲ್ಡ್ ಸುರೇಶ್ ಅವ್ರಿಗೆ ಅವ್ರ ಮನೇಲಿ ಅವರು ನೋಡ್ತಾ ಇರ್ತಾರೆ, ಅಪ್ಪ ಅಮ್ಮಂದಿರಾಗಿರ್ಬೋದು, ಇಲ್ಲಾಂದರೆ ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು. ಅವ್ರು ನೋಡ್ತಾ ಇರ್ಬೇಕಾದ್ರೆ ಏನು ನಮ್ಮ ತಂದೆಗೆ ವಿತೌಟ್ ರೆಸ್ಪೆಕ್ಟ್ ಮಾತಾಡ್ತಾ ಇದ್ದಾರಲ್ಲ, ನಾವು ಒಂದಿನಕ್ಕೂ ನಾವು ಆ ಥರ ಮಾತಾಡಿಲ್ಲ. ಇವನ್ ಅವರೇ ಅದನ್ನೇ ಹೇಳಿದ್ರು, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಗೇಟ್ನ ಹೊಡಿತಾ ಇದ್ದಾರೆ. ಬಿಗ್ ಬಾಸ್ ತೆಗೀರಿ ಇವಾಗಲೇ. ಅದಾದ್ಮೇಲೆ ಲೈಕ್ ಎಪಿಸೋಡ್ ಆದ್ಮೇಲೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತೋರಿಸಿದ್ರು. ಲೈಕ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಅವರು. ನಾನು ಇರಲ್ಲ, ನಾನು ಹೊರಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಪ್ರೋಮೋದಲ್ಲಿ ಲೈಕ್ ಕಾಣಿಸ್ಕೊತಾ ಇದ್ದಾರೆ. ಮೇ ಬಿ ಬಿಗ್ ಬಾಸ್ ಅವ್ರು ಕನ್ಫೆಷನ್ ರೂಮ್ ಕಲ್ಬಿಟ್ಟು ಸಮಾಧಾನ ಮಾಡಿದ್ದಾರೆ ಅಂತ ಅನ್ಕೊಂತೀವಿ ನಾವು. ಸೊ ಗೈಸ್ ನಿನ್ನೆ ಇನ್ನೊಂದು ಮೇಜರ್ ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಸೊ ಈ ಏನು ಬಾಲ್ ಟಾಸ್ಕ್ ಬಂತು, ಗೋಲ್ಡ್ ಸುರೇಶ್ ಅವ್ರು ಅಷ್ಟೆಲ್ಲ ಆಚೆ ಹೋಗ್ತೀನಿ ಅಂತ ಹೇಳ್ತಾರೆ. ಇವರೆಲ್ಲ ಫೋರ್ಸ್ ಮಾಡಿದ್ರಲ್ಲ, ಕೂತ್ಕೊಂಡ್ಬಿಟ್ಟಿದ್ರು ಆಡಲ್ಲ ಅಂತ ಕೂತ್ಕೊಂಡ್ಮೇಲೆ ಆಡಲ್ಲ ಅಂತ ಕೂತ್ಕೊಂಡ್ಬಿಡ್ಬೇಕಾಯ್ತು. ಬಾಲ್ ಆಚೆ ಇಟ್ಟಿದ ತಕ್ಷಣ ಮನುಷ್ಯ ಬಾಲ್ ಎತ್ಕೊಂಡು ಓಡ್ತಾವ್. ನನ್ನ ನಗು ಗುರು. ಅಂದರೆ ಗೋಲ್ಡ್ ಸುರೇಶ್ ಅವ್ರಿಗೆ ಗೊತ್ತು ಅವ್ರನ್ನ ನಾನು ಆಚೆ ಕರ್ಸಲ್ಲ ಅಂತ. ಬಟ್ ಅದು ಅಂದಿದ್ದು ತಪ್ಪಿತ್ತು, ನಾನು ಅದ್ರ ಮಾತಾಡ್ತಿಲ್ಲ. ಬಟ್ ಸ್ಟಿಲ್ ಫನ್ನಿ ಆಗಿತ್ತು. ಅಂದಿದ್ದು ತಪ್ಪು. ಇದಕ್ಕೆ ಅವರು ಅಲ್ಲಿ ವಾಯ್ಸ್ ರೈಸ್ ಮಾಡಿ ನಾನು ಆಡಲ್ಲ ಅಂತ ಆಚೆಗೆ ಬಂದಿದ್ದು ಎಲ್ಲೋ ಒಂದ್ ಕಡೆ ಸರಿನೇನೆ. ಬಟ್ ಅವರು ಬಾಲ್ ಬಂದ ತಕ್ಷಣ ಓಡಾಗಬಾರ್ದಾಗಿತ್ತು, ಅಲ್ಲೇ ನಿಂತ್ಕೊಂಡಿದ್ರೆ ಆಗಿರೋದು. ಬಟ್ ಅಂದ್ರೆ ಒಂದ್ ಕಡೆ ನೋಡಿದ್ರೆ ಟೀಮ್ ಮೆಂಬರ್ಸ್ಗೋಸ್ಕರನಾದ್ರು ಆಡ್ಬೇಕು ಅಂತ ಹೋದ್ರೇನೋ ಅಂತ ನಮ್ಗನ್ಸುತ್ತೆ. ಯಾಕಂದ್ರೆ ಭವ್ಯ ಅವರು ಲೈಕ್ ಇವರೆಲ್ಲ ಅದಲ್ಲ ಆಮೇಲೆ ಹೋಗ್ಲಿಲ್ಲ. ಇವರೆಲ್ಲ ಭವ್ಯ ಅವರೆಲ್ಲ ಫೋರ್ಸ್ ಮಾಡ್ತಾ ಇದ್ರು, ಹೋಗಿ ಒಳಗಡೆ ಅಂತ ಹೇಳ್ತಾ ಇರಲ್ಲ, ಅದಕ್ಕೋಸ್ಕರ ಹೋದ್ರು ಅಂತ ಅನ್ಸುತ್ತೆ. ನೋಡ್ಬೇಕು ಇನ್ನ ಅವತ್ತು ಲೈಕ್ ನೆನ್ನೆ ಎಪಿಸೋಡ್ ಅಷ್ಟಕ್ಕೆ ಮಾತ್ರ ಕಟ್ ಆಗಿದೆ, ಇನ್ನ ಗೇಮ್ ಬಾಕಿ ಇದೆ, ನೋಡ್ಬೇಕು ಏನಾಗುತ್ತೆ ಎತ್ತಕತ್ತೆ ಅಂತ. ಅಂಡ್ ಗೈಸ್ ನನಗೆ ಆಕ್ಚುಲಿ ಫನ್ನಿ ಏನ್ ಗೊತ್ತಾ, ಅವ್ರು ಒಂಥರ ಒಳ್ಳೆ ಕ್ಯಾರೆಕ್ಟರ್ ಗುರು ಅನ್ಸುತ್ತೆ ನನಗೆ. ಅವರು ಗೋಲ್ಡ್ ಸುರೇಶ್ ಅವರು ಇರ್ಲಿ ಇನ್ನು ಮನೆಯಲ್ಲಿ ಅಷ್ಟು ದಿನ ಇದ್ದಷ್ಟು ಅವ್ರು ಹೆಂಗೆ ಉಗ್ರಂ ಮಂಜು ಅವ್ರು ಒಬ್ಬರೇ ಏನೋ ಒಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡೆ. ಇಲ್ಲ, ಗೋಲ್ಡ್ ಸುರೇಶ್ ಅವ್ರು ಇನ್ನೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಟಾಸ್ಕ್ ಗೆಲ್ಬೇಕು ಅಂತಂದ್ರೆ ಅವರು ಕೂಡ ಏನಾರ ಒಂದು ಬುದ್ಧಿ ಉಪಯೋಗಿಸಿ ಹಂಗೆ ಗೆಲ್ಬೇಕು ಹಾಗೆ ಗೆಲ್ಬೇಕು. ಅವ್ರ ಹತ್ರ ಆಕ್ಚುಲಿ ಉಗ್ರಂ ಮಂಜು ಅಷ್ಟು ಸ್ಟ್ರೆಂತ್ ಇಲ್ಲ, ಬಟ್ ಒಳ್ಳೆ ಮೆಂಟಾಲಿಟಿ ಚೆನ್ನಾಗಿದೆ ಹೆಂಗೆ ಗೆಲ್ಲಬೇಕು ಅಂತ. ಆ್ಯಂಡ್ ನಿನ್ನೆ ಕೂಡ ಯಾರೋ ಐಶ್ವರ್ಯ ಅವ್ರು ಏನಂತ ಹೇಳಿದ್ರು ಗೊತ್ತಾ ಗೈಸ್, ಗೌತಮಿ ಅವ್ರಿಗಿಂತ ಇವ್ರ ಹತ್ರನೇ ಪಾಸಿಟಿವಿಟಿ ಜಾಸ್ತಿ ಇದೆ, ಯಾಕಂದರೆ ಅವ್ರ ಜೊತೆ ಕುತ್ಕೊಂಡ್ರೆ ನಮ್ಗೆ ನೆಗೆಟಿವಿಟಿ ಮಾತೇ ಬರಲ್ಲ ಅಂತ ಹೇಳ್ತಾರೆ. ನಾವು ಲಿಟ್ರಲಿ ಶಾಕ್ ಆಗ್ಬಿಟ್ಟು ಇದೇನಪ್ಪ ಹಿಂಗನ್ಬಿಟ್ರಿ ಇವರು ಅಂತ. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಈಗ ಶೋಭಾ ಶೆಟ್ಟಿ ಅವ್ರನ್ನ ಮೆಚ್ಚಲೇಬೇಕು. ಯಾಕಂತಂದರೆ ಅವರು ಬಿದ್ರೂ ಕೂಡ ಟಾಸ್ಕ್ನ ಇನ್ಕಂಪ್ಲೀಟ್ ಮಾಡಬಾರ್ದು ಅಂತ ಹೋಗಿ ಪರವಾಗಿಲ್ಲ ನಡೀರಿ ಅಂತ ಅವರು ಒಂದು ಹುಮ್ಮಸ್ನ ತುಂಬಿಸ್ತಾ ಇದ್ರಲ್ಲ ಟೀಮ್ ಮೆಂಬರ್ಸ್ಗೆ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಗೈಸ್ ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಶೋಭಾ ಶೆಟ್ಟಿ
ಅವ್ರು ಬೀಳಕ್ಕೆ ಏನ್ ಕಾರಣ ಇರ್ಬೋದು ಅಂತ ಕಮೆಂಟ್ ಮಾಡಿ Guys, ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಶೋಭಾ ಶೆಟ್ಟಿ ಅವ್ರು ಬೀಳೋದಕ್ಕೆ ಕಾರಣ ಮೇಜರ್ ಕಾರಣ ಉಗ್ರ ಮಂಜು ಅವರು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಹೆಂಗಾದ್ರೂ ಮಾಡಿ ಇವ್ರನ್ನ ಎತ್ತಾಕ್ಬಿಟ್ಟು ಏನಾರು ಒಂದು ಡ್ಯಾಮೇಜ್ ಮಾಡ್ಬಿಟ್ಟು ಮನೆ ಕಳಿಸೋರ ಅಂತ ಏನಾರು ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಉಗ್ರ ಮಂಜು ಅವರು ಅಂತ ನಮಗೆ ಲೈಟಾಗಿ ಎಲ್ಲೋ ಕಡೆ ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಬಟ್ ನೀವು ಡೀಪಾಗಿ ಅಬ್ಸರ್ವ್ ಮಾಡಿ ಆ ಏನಿದೆ ಅದು ಎತ್ಕೊಳ್ಳೋದು ಏನಂತಾರೆ ಅದನ್ನ ಬೊಂಬು ಇರುತ್ತೆ, ಅದನ್ನ ಸ್ವಲ್ಪ ಹಿಂಗೆ ರೈಟ್ ಸೈಡ್ಗೆ ಇದು ಮಾಡ್ತಾರೆ. ಇಲ್ಲಿ ಈ ಕಡೆ ಧನರಾಜ್ ಅವರು ಮತ್ತೆ ಹನುಮಂತ್ ಅವರು ಕೊಳ್ಳುಕ್ಕಿದ್ದಾರೆ, ಇವರು ಈ ಕಡೆ ಹೈಟ್ ಇದ್ದಾರೆ, ಸ್ವಲ್ಪ ಹಿಂಗೆ ಬೆಂಡ್ ಮಾಡಿದ್ರೆ ಟಪ್ ಅಂತ ಬಿದ್ದೋದ್ರು. ಸೊ ಎಲ್ಲೋ ಒಂದು ಕಡೆ ನಮ್ಗೆ ಅದು ಹಂಗೆ ಅನ್ನಿಸ್ತಾ ಇದೆ. ಬಟ್ ಅದು ಏನು ಕತೆ ಏನು ಅಂತ ಅವ್ರ ಬಾಯಲ್ಲೇ ಬರಬೇಕು. ಅದು ನಮಗೆ ನಾವು ಅನ್ಕೊಂಡಿದ್ದು ನೋಡ್ತಾ ಹಂಗೆ ಅನ್ಸುತ್ತೆ. ಮೇ ಬಿ ಅವ್ರು ಸ್ಟ್ರಾಟಜಿ ಮಾಡಿ ಬೀಳ್ಸಿದ್ರ ಅಂತ. ಸೊ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಏನು ಅಂತ ಸೀರಿಯಸ್ ಅಲ್ಲ ಗೈಸ್, ಆಮೇಲೆ ಸುಮ್ಮನೆ ಅದನ್ನ ಸೀರಿಯಸ್ ಕ್ವಶನ್ ಮಾರ್ಕ್ ಅಷ್ಟೇ, ಒಂದು ಕ್ವಶನ್ ಮಾರ್ಕ್. ಆಕ್ಚುಲಿ ನನಗನ್ಸಿದ್ದು ನಿಮ್ಗೆ ಅನ್ನಿಸ್ತಾ ಮೇ ಬಿ, ಯಾಕಂದ್ರೆ ನಿನ್ನೆ ನೋಡಿದ್ರೆ ಏನೋ ಶೋಭಾ ಶೆಟ್ಟಿ ಅವ್ರ ವಿರುದ್ಧ ಅಷ್ಟೊಂದೆಲ್ಲ ಜಗಳ ಆಡಿದ್ರು. ಆಮೇಲೆ ಒಂದೇ ಟೀಮಿಗೆ ಬಂದ್ರು, ಒಂದೇ ಟೀಮಿಗೆ ಬಂದಾಗ ಹಿಂಗ್ ಮಾಡ್ಬಿಟ್ಟು ಕಳಿಸ್ಬಿಡೋಣ ಈ ವೀಕ್ ನ ಅಮ್ಮ ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ನನಗೆ ಕಂಟೆಂಡರ್ ಸ್ಟ್ರಾಂಗ್ ಇದೆ ನೋಡಿ. ಗೋಲ್ಡ್ ಸುರೇಶ್ ಅವ್ರು ಕಾಲ್ ಮುರ್ಕೊಂಡ್ರು ಪಾಪ. ಇನ್ನು ನೋಡಿ ಅಲ್ಲಿ 2 ವಾರದಿಂದ ಸಫರ್ ಪಡ್ತಾ ಇದ್ದಾರೆ. ಈಗ ಏನೇ ಆದ್ರೂ ನಾವು ಅವಾಗ ಅನ್ಕೊಂಡು ಬಿದ್ದಿದ ತಕ್ಷಣ ಏನ್ ಅನ್ಕೊಂಡ್ವಿ, ಲೈಕ್ ಏನೋ ಸುಮ್ಮನೆ ನಾಟಕ ಆಡ್ತವ್ರೆ ಅಂತ ಅನ್ಕೊಂಡ್ವಿ. ನೋಡಿ 2 ವೀಕ್ಸ್ ಆದ್ರೂ ಇನ್ನೂ ಅವ್ರು ಸಫರ್ ಪಡ್ತಾನೆ ಇದ್ದಾರೆ. ಬಟ್ ಅದೇ ತರ ಏನಾದ್ರು ಒಂದು ಸಣ್ಣ ಪುಟ್ಟ ಡ್ಯಾಮೇಜ್ ಮಾಡ್ಬಿಟ್ಟು ಏನಾದ್ರು ಒಂಚೂರು ಈ ತರ ಅವ್ರದ್ದು ಡ್ರಾಬ್ಯಾಕ್ ಆಗ್ಬೇಕು, ಈ ತರ ಒಂದು ಏಟ್ ಆಗೋದಾಗ್ಲಿ ಏನೋ ಒಂದು ಆದ್ರೆ ಡ್ರಾಬ್ಯಾಕ್ ಆದ್ರೆ ಅವ್ರಿಗೂ ಪ್ಲಸ್ ಆಗುತ್ತೆ ಅಂತ ಒಂದು ಮೈಂಡ್ ಇಟ್ಕೊಂಡು ಆ ತರ ಮಾಡಿದ್ರ ಅಂತ ಅನ್ಸುತ್ತೆ. ನೆನ್ನೆ ಆಕ್ಚುಲಿ ನಾನು ಅದನ್ನೇ ನೋಡ್ತಾ ಇದ್ದೆ. ಇನ್ನೊಂದು ಏನ್ ಗೊತ್ತಾ ಇಲ್ಲಿ ಕಾಣಿಸ್ತಾ ಇರೋದು, ಲೈಕ್ ಒಂದು ಅವರೇ ಅಪ್ರಿಶಿಯೇಟ್ ಮಾಡ್ತಾರೆ. ಏಯ್ ಸೂಪರ್ ಚಿನ್ನ, ನೀನು ಮ್ಯಾಚ್ ಆಫ್ ಹಂಗೆ ಹಿಂಗೆ ನೀನು ಸೂಪರ್ ಆಗಿ ಮಾಡಿದೆ, ನೀನು ಸ್ಟಾರ್, ನೀನು ಇನ್ ಫ್ರಂಟ್ ಆಫ್ ಮೀ ಇವರ ಸ್ಟಾರ್, ಇವರು ಅದು ಇದು ಅಂತೆಲ್ಲ ಹೇಳ್ತಾರೆ. ನಾನು ಯಾಕೆ ಉಗ್ರ ಮಂಜು ಅವ್ರು ಯಾವತ್ತೂ ಈ ತರ ಮಾಡೇ ಇಲ್ವಲ್ಲ, ಎಕ್ಸೆಪ್ಟ್ ಮಿಸ್ ಆಗೋಯ್ತಲ್ಲ ಅಂತ. ಎಕ್ಸೆಪ್ಟ್ ಭವ್ಯ, ಸಾರಿ ಎಕ್ಸೆಪ್ಟ್ ಇವರು ಗೌತಮಿ ಮತ್ತೆ ಮೋಕ್ಷಿತ್ ಅವ್ರಿಗೆ ಬಿಟ್ರೆ ಅವ್ರು ಯಾರಿಗೂ ಹೋಗ್ಲಿದೆ ನಾನು ನೋಡಿಲ್ಲ. ಅಷ್ಟು ಆಕ್ಸಿಡೆಂಟ್ ಜಸ್ಟ್ ಮಿಸ್ ಆಗೋಯ್ತಲ್ಲ, ಏನೋ ಒಂದು ಸ್ಕೆಚ್ ಹಾಕಿದ್ದೆ, ಆ ಸ್ಕೆಚ್ ಎಲ್ಲ ಮಿಸ್ ಆಗೋಯ್ತಲ್ಲ ಅಂತ ಅವ್ರಿಗೆ ಮಜಾ ಇತ್ತು ಗೈಸ್. ಇದು ಸೀರಿಯಸ್ ಅಲ್ಲ, ಸುಮ್ಮನೆ ಫನ್ ಟಾಕ್ ಅಷ್ಟೇ. ಸೊ ಗೈಸ್ ಏನ್ ಅನ್ನಿಸ್ತು ಈ 3 ಲೈಕ್ ಒಂದು ಬಂದ್ಬಿಟ್ಟು ರಜತ್ ಅವರು ಆತರ ಮಾಡಿದ್ದು ತಪ್ಪಿತ ಸರಿತ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ 2ನೇದು ಬಂದ್ಬಿಟ್ಟು ಚೈತ್ರಾ ಕುಂದಾಪುರ್ ಅವರು ಏನು ಆತರ ಮೋಸ ಮಾಡಿದ್ರು, ಅವ್ರಿಗೆ ಮೋಸ ಆಗ್ಬೇಕಾಗಿತ್ತ ಆಗ್ಬಾರ್ದಾಗಿತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್ ಅಂಡ್ ಗೈಸ್, ಇದಾಗಿತ್ತು ಪ್ರೋಮೋ ರಿವ್ಯೂ. ಸೊ ಸಿಗೋಣ ಮುಂದಿನ ನೋಡೋದಲ್ಲಿ, ಅಲ್ಲಿ ತನಕ ಬಾಯ್.